ಅಭಿಮನ್ಯು ಅಭಿಮನ್ಯು ತೊಯ್ 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 ಆಟವೇ ಆಡ್ತಾ ಇರ್ತೀಯ ಈ ಜೀವನ ಇಡೀ? ಹೌದಮ್ಮ, ಚೆಂಡಾಟ. ಚೆಂಡಾಟ? ಹೌದು. ಮತ್ತೆ ಬರೀ ಆಟವನ್ನೇ ಕಲಿಯುವುದಷ್ಟೇ? ಮತ್ತೇನು? ನೀನು ಬೆಳೆದು ದೊಡ್ಡವನಾಗಿದ್ದೀಯನೋ ಸ್ವಲ್ಪ ಯೋಚನೆ ಆದ್ರೂ ನಿನಗಿದೆಯಾ? ಯೋಚನೆ ಇದೆ. ಬರೇ ಬಯಲಿನಲ್ಲಿ ಆಟವಾಡುವ ಕಾಲ ಅಲ್ಲ ಇದು. ಇಲ್ಲೆಲ್ಲ ಏನ್ ಆಗ್ತಾ ಇದೆ ಅನ್ನುವ ಪ್ರಜ್ಞೆ ಆದ್ರೂ ಇದೆಯಾ ನಿನಗೆ? ಏನಾಯ್ತಲ್ಲ, ಗೊತ್ತಿಲ್ವ ನಿನಗೆ? ಗೊತ್ತುಂಟು. ಏನು? ಹೌದು ಗೊತ್ತುಂಟು. ಮಾವ ಮಾಡಿರುವಂತ ಭಾಷೆಯ ವಿಚಾರ ಎಲ್ಲ ತಿಳಿದಿದೆಯಲ್ಲ ಅಮ್ಮ. ಏನು? ಅದ್ರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೇವೆ. ಎಲ್ಲಾ ಕಡೆ ಗಯಗಂಧರ್ವರನ್ನು ಹುಡುಕಿದ್ದೇನೆ. ಹೌದಾ? ಎಲ್ಲೂ ಸಿಗ್ಲಿಲ್ಲ. ಮತ್ತೆ ಅದೇನು ನಮ್ಮ ಬಯಲಿನಲ್ಲಿ ಹುಡುಕಿದ್ದೇನೆ, ಅಲ್ಲೂ ಸಿಗ್ಲಿಲ್ಲ ಅಮ್ಮ. ಬಯಲಿನಲ್ಲೆಲ್ಲ ಇರ್ತಾರ ಮತ್ತೆ ಅದು? ಹೇಳಿ ಹೇಳಿ. ಮತ್ತೆ ಎಲ್ಲ ಹುಡುಕಿದೆ? ಎಲ್ಲ ಕಡೆ ಹುಡುಕಿದಮ್ಮ, ಪ್ರಯೋಜನ ಎಲ್ಲೂ ಸಿಗ್ಲಿಲ್ಲ. ಅದಕ್ಕೆ ಆಟ ಆಡ್ತಾ ಇದ್ದೆ ಅಲ್ಲಿ ಹೋಗಿ. ಗಯಗಂಧರ್ವ ಸಿಕ್ಕಿದ್ದಾನೆ. ಹೌದು, ಬೇರೆ ಎಲ್ಲೂ ಇಲ್ಲ. ಕಾಮಿಕಾವನದಲ್ಲಿ ನಿನ್ನ ಅಪ್ಪ ಅಲ್ಲಿ ಇರಿಸಿಕೊಂಡಿದ್ದಾನೆ. ಬಹಳ ಒಳ್ಳೇದಾಯ್ತಮ್ಮ. ಮತ್ತೆಂತದ್ದು? ಅವನು ಹೋಗ್ತೇನೆ, ಅವನ ರಟ್ಟೆ ಹಿಡಿತೇನೆ, ಅಲಕ್ಕೆ ಹೊಡೆದು ಬರ್ತೇನೆ, ಮುಗೀತಲ್ಲ. ಅದೇನಿದಲ್ಲ. ಬಾಯಿಲಿ ನಿನ್ನ ಹತ್ರ ಪಡ್ಕೊಳ್ಳೋದು ಯಾರು? ನನ್ನ ಸಂಕಟ ನನಗೆ. ನಿನ್ಗೆಲ್ಲವನ್ನ ಹೇಳೋದಕ್ಕೆ ನನಗೆ ಪುರ್ಸೋತಿಲ್ಲ. ನಾನು ಒಂದು ಮಾತು ಹೇಳ್ತೀನಿ, ನೀನೀಗ ನನ್ನ ಜೊತೆಗೆ ಬರಬೇಕು. ಅಪ್ಪ 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 ಅಂತ ರಾತ್ರಿ ಎಲ್ಲ ಹಠ ಮಾಡಿ ನಿದ್ರೆಗೆಡಿಸ್ತೀಯಲ್ಲ, ಹೋಗು ಬಾ ನನ್ನ ಜೊತೆಗೆ. ಅಲ್ಲಿ ಹೋಗಿ ಅಪ್ಪನ ಜೊತೆಯಲ್ಲಿ ಎರಡು ಮಾತಾಡು. ಆ ಎರಡು ಮಾತಿನ ಮಧ್ಯದಲ್ಲಿ ನಾನು ಹೇಳೋ ಒಂದು ಮಾತನ್ನು ಹೇಳು. ಏನು? ಅಪ್ಪಯ್ಯ, ನೀವೇ ಇರಿಸಿಕೊಂಡಿರುವಂತ ನನ್ನ ಮಾವನ ವೈರಿಯನ್ನ ಬಿಟ್ಟು ಕೊಡು ಅಂತ ಹೇಳಬೇಕು. ನಾನು ಹೇಳಿದ್ದು ಗೊತ್ತಾಯ್ತಾ? ಏನ್ ಹೇಳ್ತಿ ಹೇಳು, ಸರಿ ಹೇಳ್ಬೇಕು. ಅಪ್ಪ, ನಮ್ಮ ಮಾವನ ವೈರಿಯಾದಂತ ಗಯಗಂಧರ್ವನನ್ನು ನೀವು ಬಿಟ್ಟುಕೊಡ್ಬೇಕು ಅಂತ ಅಮ್ಮ ಹೇಳಿದ್ದಾಳೆ. ಏ ಪುಣ್ಯಾತ್ಮ, ನನ್ನ ಮಾನ ಮರ್ಯಾದೆ ಎಲ್ಲ ತೆಗಿಬೇಡ. ಅಮ್ಮ ಹೇಳಿದ್ಲು ಅಂತ ಹೇಳುವುದಲ್ಲ, ಅದು ನಿನ್ನ ಮಾತಾಗಿ ಹೇಳಬೇಕು. ಅಪ್ಪಯ್ಯ, ಕಳಿಸಿಕೊಡಿ, ನಮಗೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ, ಗಯಗಂಧರ್ವನನ್ನ ಕಳಿಸಿಕೊಡು ಅಂತ ನಾನು ಹೇಳಿದ್ದು ಅಂತ ಹೇಳಬೇಡ ಅಂತ ಹೇಳಿದ್ದು ನಾನು. ಏನ್ ಹೇಳ್ತಿ ಹೇಳು? ಅಪ್ಪ, ನನ್ನ ಮಾವನ ವೈರಿಯಾದಂತ ಗಯಗಂಧರ್ವನನ್ನು ಬಿಟ್ಟು ಕೊಡಬೇಕಂತ ಅಮ್ಮ ಹೇಳಲಿಲ್ಲ. ಅದೆಂತದ್ದು ಹೀಗೆ? ಅದು ಬೇಡ. ಅದು ನೋಡು, ಹೀಗೆ ಕೇಳಿ ನಿನ್ನ ಮಾತಾಗಿ ಹೇಳಬೇಕು. ನನ್ನ ಮಾತಾಗಿ ಮತ್ತೆ ಹೇಗೆ ಹೇಳುವುದಂತ ಮತ್ತೆ ಸೌರಿ 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 ಸರಿ ತಯಾರು ಮಾಡ್ತೀನಿ ಬಾ. ಪಾರ್ಥ ಗಯನಿಗ ಭಯವ ಕೊಟ್ಟು ಮುಂದಾಗ ಪರಿಯ ಯೋಚಿಸುತ್ತಿದ್ದ ತಾನಂದು ಏನು ಇನ್ನೇನು ಎನ್ನುವ ಪ್ರಶ್ನೆಯ ಪಡಂಬೂಟ ಈ ಪಾಂಡವರ ಜೀವನವನ್ನು ಹಿಂಡುತ್ತಾ ಇದೆ. ಕಾಲ ವಿಧಿಯ ಕಾಲ ಹಸ್ತ ನಮ್ಮ ಜೀವನವನ್ನೇ ಮುರಿದು ಮುಕ್ಕುತ್ತಾ ಇದೆ. ಹಾಗಲ್ಲದೇ ಇದ್ರೆ ಹೇಳಿ ಕೇಳಿ ಪಾಂಡು ಚಕ್ರವರ್ತಿಯ ಮಕ್ಕಳು ಅರಮನೆಯಲ್ಲೇ ಹುಟ್ಟಬೇಕಾದ, ಬೆಳೆಯಬೇಕಾದ, ಆಡಬೇಕಾದ, ಪ್ರಬುದ್ಧರಾಗಬೇಕಾದಂತಹ ನಾವು ಕಾರಣವಿಯಲ್ಲಿ ಹುಟ್ಟುವ ಬೆಳೆಯುವ ದುರಂತ ದುಸ್ಥಿತಿ ನಮ್ಮ ಪಾಲಿಗೆ. ಆಮೇಲೆ ನನ್ನ ಅಜ್ಜನ ಕಾರುಣ್ಯದ ಕೂಸುಗಳಾಗಿ ಹಸ್ತಿನಾವತಿಯ ಸೇರಿದೆವು. ನನ್ನ ಅಜ್ಜನ ಅನುಗ್ರಹ ಆಯಿತು, ಇಂದು ನಮ್ಮ ಪಾಲಿನ ದುರ್ದೈವ ಬಗೆಹರಿಯಿತು ಎಂದು ವಿಧಿ ಕೇಳಿಲ್ವಲ್ಲ. ಜೂತವನ್ನು ಆಡಿದೆವು, ಜೂತನ ಸರ್ವಸ್ವವನ್ನು ಸೋತು ಕಾಂತಾರವನ್ನೇ ಸೇರುವ ಪ್ರಸಂಗ ಸನ್ನಿಹಿತವಾಗಿತ್ತು. ಆದರೆ ನಮ್ಮ ಜೀವನದಲ್ಲಿ ಒಂದು ಸಮಾಧಾನ ಇತ್ತು. ಯಾವ ಕಷ್ಟವೇ ಬರಲಿ, ನನ್ನ ಭಾವ, ನನ್ನ ದೇವ ಕರುಣಾ ಸಂಜೀವನ ಕರುಣೆಯ ರಕ್ಷಾ ಕವಚ ನಮ್ಮ ಜೀವನವನ್ನು ಕಾಪಾಡುತ್ತದೆ ಎಂದು ಭಾವಿಸಿದ್ದೆವು. ಅದಕ್ಕೂ ವಿಧಿ ಕೊಡಲಿಲ್ಲವಲ್ಲ. ಕೃಷ್ಣನ ವೈರಿ ಆಗಿರುವಂಥ
ಲಯಗಂಧರ್ವರ ದಶೆಯಿಂದಲಾಗಿ ನನ್ನ ದೇವರಲ್ಲೇ ವೈರತ್ವನ ಕಟ್ಟಿಕೊಳ್ಳುವ ದುರ್ಧರ ಪ್ರಸಂಗ. ಇನ್ನು ಪಾಂಡವರ ಜೀವನ ಏನು ಇನ್ನೇನು? ಯಮಜ ಭೀಮಾರ್ಜುನರಿಗಾಗಲಿ ಯಮಜ ಭೀಮಾರ್ಜುನರಿಗಾಗಲಿ ವನಜಮುಖಿ ಸೌಭದ್ರತಾ ನಮಿಸೆ ವನಜಮುಖಿ ಸೌಭದ್ರತಾ ನಮಿಸೆ 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 ವನಜಮುಖಿ ಸೌಭದ್ರೇ ತಾನಮಿಸೆ ಸೌಭದ್ರೆ ನಮಿಸೆ ನಮಿಸೆ ಮಗು ಅಭಿಮನ್ಯು, ಕಾಮಿಕಾವನಕ್ಕೆ ಬಂದು ಮುಟ್ಟಿಕೊಂಡಿದ್ದೇವೆ. ಇಲ್ಲಿರುವಂತಹ ಸನ್ಯಾಸಿಗಳನ್ನ ಮುನಿವರಿಗಳನ್ನೆಲ್ಲ ನೋಡಿದೆ, ಅವರಿಗೆ ವಂದಿಸಿ ಆಶೀರ್ವಾದವನ್ನು ಪಡೆದಿದ್ದೇವೆ. ಹೌದು, ಇಲ್ಲಿ ಎಲ್ಲವರನ್ನ ಕಂಡ ಹಾಗಾಯಿತು. ನಾವು ಕಾಣಬೇಕಾದಂತಹ ವ್ಯಕ್ತಿಯೇ ಬೇರೆ ಅಲ್ವೇ? ಅಪ್ಪನನ್ನ ಕಾಣಬೇಕಲ್ಲ. ಹೌದಮ್ಮ, ನೀನು ಒಂದು ಹೆಜ್ಜೆ ಮುಂದೆ ಇರು, ಹಿಂದೆ ಬರಬೇಡ, ಮುಂದೆ ಬಾ. ನೋಡು ಎಲ್ಲಿದ್ದಾರೆ ಅಂತ ನೋಡು. ವನಜಮುಖಿ ಸೌಭದ್ರತಾ ನಮಿಸೆ ಸತಿಸುತರ ನಪ್ಪುತಲಿ ಸತಿಸುತರ ನಪ್ಪುತಲಿ ಸತಿಸುತರ ನಪ್ಪುತಲಿ ಒಪ್ಪುತಲಿ ವನಜನಾಭಾತ್ ಯಾದವರ ಸುಕ್ಷೇಮಗಳ ತಾಕೇದ ಧಾರಾವತಿಲೇ ಬಂಧುಗಳಲ್ವೇ? ವನಜ ನಾಭಾದಿ ಯಾದವರ ಸುಕ್ಷೇಮಗಳ ತಾಕೇದ ವನಜನಾಭಾಗ್ಯರ ಯಾದವರ ಸುಕ್ಷೇಮಗಳ ತಾಕೇದ ಸುಭದ್ರ ನಿರೀಕ್ಷೆ ಇರಲಿಲ್ಲ. ಅನಿರೀಕ್ಷಿತವಾಗಿ ನಿಮ್ಮ ಪ್ರವೇಶ ಇಲ್ಲಿವರೆಗಾಗಿದೆ. ದ್ವಾರಾವತಿಗೆ ಬಂದವಳಲ್ವೇ? ಹೌದು. ಅಂದು ಭಗವಾನ್ ಶ್ರೀಕೃಷ್ಣ ಕಾರಣವಿಂದ ಪ್ರವೇಶ ಮಾಡುವಂತಹ ಕಾಲದಲ್ಲಿ ನಿನ್ನ ಬಾಯೆಂದು ತನ್ನ ಮನೆಗಾಗಿ ತನ್ನ ಮನದ ಬಾಗಿಲಿಗಾಗಿ ನಿನ್ನ ಕರೆದ. ಅಷ್ಟು ನಾವು ಹೇಳಿ ಕಳಿಸಿದ್ದೇವೆ. ದ್ವಾರಾವತಿಯಿಂದ ಬಂದ ನಿನ್ನಲ್ಲಿ ಕೇಳುತ್ತಾ ಇದ್ದದ್ದು, ದ್ವಾರಾವತಿಯಲ್ಲಿದ್ದವರೆಲ್ಲ ಕ್ಷೇಮವೇ? ವಯೋವೃದ್ಧರು ಜ್ಞಾನವೃದ್ಧ ಅಂತ ನನ್ನ ಮಾಮ ಅತ್ತೆಯರು ಹೇಗಿದ್ದಾರೆ? ಕ್ಷೇಮವಾಗಿದ್ದಾರೆ. ಬಲರಾಮ ದೇವ ಹೇಗಿದ್ದಾನೆ? ಇದ್ದಾರೆ. ಯಾದವ ನಿಖರ ಸುಖವಾಗಿದ್ದಾವಯ್ಯ. ಇನ್ನು ಭಗವಾನ್ ಶ್ರೀಕೃಷ್ಣ ಹೇಗಿದ್ದಾನೆ? ಹೌದು, ಹೇಳಬೇಕಾದ್ದಿಲ್ಲ, ಅದಕ್ಕೆ ಉತ್ತರವೂ ಇಲ್ಲ. ಲೋಕದ ಕ್ಷೇಮವನ್ನೇ ಬಯಸುವ ಮಹಾನುಭಾವ ಹೇಗಿದ್ದಾನೆ ಅಂತ ಕೇಳಿದ್ರೆ ಅಧಿಕ ಪ್ರಸಂಗವೇ ಆಗ್ತದೆ. ಆದ ನಾನು ಅಧಿಕ ಪ್ರಸಂಗ ಅಲ್ವಲ್ಲ. ಕಾರಣ ಮನೆತನದ ಗೌರವ ಜೊತೆಗೆ ಬಂಧುತ್ವ, ಆ ದಶೆಯಿಂದಲಾಗಿ ವ್ಯಾವಹಾರಿಕವಾಗಿ ಕೇಳುತ್ತಾ ಇದ್ದದ್ದು. ಕ್ಷೇಮವಾಗಿದ್ದಾನ? ಕ್ಷೇಮವಾಗಿದ್ದಾರೆ. ಇದ್ದಾನೆ. ತನುಜ ಸಹನಿ ಬಂದಲಿಸಿನ ತನುಜ ಸಗನಿ ಬಂದಲಿಸಿನ ತನುಜ
ಬಿಟ್ಟು ಹೌದು. ಜೊತೆಯಲ್ಲಿ ಯಾರೂ ಇಲ್ಲ, ಹ್ಮ್. ಯಾವ ಬದ್ಧ ರಕ್ಷಣೆಯೂ ಇಲ್ಲದೆ ಹ್ಮ್. ನಮ್ಮ ಮುದ್ದಿನ ಮಗನಾಗಿರುವಂತಹ ಹ್ಮ್. ಅಭಿಮನ್ಯುವಿನ ಜೊತೆಗೂಡಿಕೊಂಡು ಹ್ಮ್. ಕಾಮ್ಯಕ ಅಟವಿಗೆ ಬಂದಿಯಲ್ಲ, ಹೌದು. ಉದ್ದೇಶ ಏನು ತಿಳಿಯಬಹುದು? ಕಾರಣ ಏನಿರಬಹುದು? ಗಯನ ಕಾಣುತ್ತ ಗಯನ ಕಾಣುತ್ತ ಗಯನ ಕಾಣುತ್ತ ಮನದಿ ಮರುಗುತ್ತಳುತ್ತ ವೃತ್ತಾಂತಗಳ ಉಸುರಿದಳು. ಸುಭದ್ರ, ಕಾಮ್ಯಕಾವನಕ್ಕೆ ಬಂದಿರುವಂತಹ ಈ ಸಂದರ್ಭದಲ್ಲಿ ನಮ್ಮನ್ನ ಕಂಡು ನಿಮಗೆ ಆಶ್ಚರ್ಯವಾಗಿದೆ, ಅನಿರೀಕ್ಷಿತವಾಗಿದೆ. ಜೊತೆಗೆ ಯಾವ ಯಾದವರೂ ಇಲ್ಲ, ವೀರರೂ ಇಲ್ಲ, ಕೇವಲ ತಾಯಿ ಮಗ ಮಾತ್ರ ಬಂದಿದ್ದಾರೆ ಅನ್ನುವುದು ಆಶ್ಚರ್ಯ ನಿಮ್ಮ ಪಾಲಿಗೆ. ಹೌದು, ನನಗೂ ಆಶ್ಚರ್ಯ ಕಾದಿದೆ ಇಲ್ಲಿ. ಆಶ್ಚರ್ಯ? ಹೌದು. ಏನಲ್ಲಿ? ಹೊಸ ಜನವೊಂದನ್ನ ಕಂಡೆ. ಹೊಸ ಜನ? ಅಲ್ಲಿ 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 ತಲೆಮರೆಸಿಕೊಂಡು ಆ ಕಡೆ ಇಲ್ಲಿ ಹೋಗುತ್ತಿದ್ದಾನಲ್ಲ ಒಬ್ಬ ಹುಡುಗ. ಓ, ಅವನ ಹಾ. ಈ ಕಾಮ್ಯಕ ಅಡವಿಗೆ ಪಾಂಡವರು ಬಂದ ಮೇಲೆ ಆಗಾಗ ವಿಶೇಷತೆ ನಡೀತಾ ಇದೆ. ವಿಶೇಷ ಜನರು ಬರ್ತಾ ಇದ್ದಾರೆ. ಅವರಲ್ಲಿ ಯಾರು ನಾವು ತಿಳಿಯಬಹುದು? ಓ, ಆ ಹುಡುಗ ಅಲ್ಲಿ ನೋಡಿ ತಲೆಮರೆಸಿಕೊಂಡು ಅಲ್ಲಿ ನೋಡಿ, ಅಲ್ಲಿ 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 ಆ ಕಡೆ ಬೆದಲು ಗಣ್ಣಿನಿಂದ ಹಾ ಕಂಗಾಲಾಗಿರುವ ಆ ಮುಖ ನನ್ನನ್ನು ನೋಡಿದ ತಕ್ಷಣದಲ್ಲಿ ಅಡಗಿ ಕುಳಿತುಕೊಳ್ತಿದ್ದಾನೆ. ಏನು ಆ ಮುಖದ ಕಡೆಗೆ ನಿನ್ನ ಲಕ್ಷ್ಯ? ಅದೇ ಹೊಸ ಮುಖ. ಹೊಸ ಮುಖ. ಅವು ನನ್ನನ್ನು ನೋಡಿದಾಗ ಮುಖ ಬದಲಾಯಿತು. ಓ, ಅವ ಯಾರು ಎನ್ನುವ ತವಕ. ಯಾರು? ಅವ ಸಾಮಾನ್ಯದವನಲ್ಲ. ಯಾರು ಅವನು? ಅಂತಿದ್ದವನಲ್ಲ, ಪ್ರಪಂಚದ ಆಗರ್ಭ ಶ್ರೀಮಂತ ಅವ. ಇಲ್ಲಿಗೆ ಯಾರು? ಇಲ್ಲೇವಲ್ಲ, ಹಾ. ಅವ ಬಹಳ ಮೇಲವ. ಮೇಲೆಂದ್ರೆ ಬಹಳ ಮೇಲೆ. ಇಲ್ಲಿ ಕೆಳಗಿಳಿದದ್ದು ಯಾಕೋ ಏನು? ಅದೇ ಲೋಕದ ವ್ಯವಹಾರ, ಅದು ನಮಗೂ ಅರ್ಥ ಆಗುವುದಲ್ಲ. ಕೆಳಗಿದ್ದವರೆಲ್ಲ ಆಗಾಗ ಮೇಲೆ ಹೋಗ್ತಾರೆ, ಮೇಲಿದ್ದವರೆಲ್ಲ ಆಗಾಗ ಕೆಳಗೆ ನಿಲ್ತಾರೆ. ಅದೇ ಆ ಮಹಾನುಭಾವ ಯಾರು ಅಂತ. ಅದು ವಿಶೇಷ ಏನೂ ಅಲ್ಲ. ಹಾ. ಅವ ಆಗರ್ಭ ಶ್ರೀಮಂತ ಮೇಲಿನ ಅಂತ ಹೇಳಿದ್ರಲ್ಲ, ಅದಕ್ಕೆ ಬಲವಂತ ಹಿನ್ನೆಲೆ ಇದೆ. ಏನು? ಕುಬೇರ. ಅವನಿಗೇನು ಇಲ್ಲಿ ಬರುವುದಕ್ಕೆ? ಅವನ ಮಗ ಗಯಗಂಧರ್ವ ಅಂದ್ರೆ ಇವ. ಓ, ಗಯ ಅಂದ್ರೆ ಇವನೇಯಾ? ಓಹೋ. ಏನು ಹಾಗೆ? ಅವನ ಪರಿಚಯ ಇದೆ ನಿನಗೆ? ವಿಚಾರ ಕೇಳಿದ್ದೀಯಾ? ದೊಡ್ಡವ್ರ ವ್ಯವಹಾರ, ದೊಡ್ಡವ್ರ ಮಕ್ಕಳ ಪರಿಚಯ ಯಾರಿಗೂ ಇರುವುದಿಲ್ಲ ಹೇಳು? ಎಲ್ಲರಿಗೂ ಇರುತ್ತೆ. ಅವರಿಗೆ ಏನು ಮಾಡಲಿ ಬಿಡಲಿ. ಹೌದು, ಯಾರು ಇಂಥ ದೊಡ್ಡವರ ಮಗ ಮುಗಿತಲ್ಲಿ. ಹಾಗಲ್ಲ, ಹಾ, ಗೈನ ವಿಚಾರಕ್ಕಾಗಿ ನಾನು ಇಲ್ಲಿಯವರೆಗಾಗಿ ಬಂದವಳು. ಹೌದು. ಏನು ಹೇಳಿ ಕಳಿಸಿದ್ದು ನಮ್ಮ? ಹೌದು, ಅವನಲ್ಲ, ಮತ್ತೆ ನನ್ನ ಅಣ್ಣ ಹೇಳಿ ಕಳಿಸಿದ್ದಾನೆ. ಕೃಷ್ಣ ಏನಂದು? ನಾಳೆ ವೈರಿಯ ಕೊಲ್ಲದುಳಿದರೆ, ನಾಳೆ ವೈರಿಯ ಕೊಲ್ಲದುಳಿದರೆ ಬೀಳಿಸುವೆ ತನ್ನೊಡಲವನ್ನಿಗೆ, ಬೀಳಿಸುವೆ ತನ್ನೊಡಲವನ್ನಿಗೆ. ಹೇಳಿ ಕರೆತಾಗ, ಹೇಳಿ ಕರೆತ, ಹೇಳಿ ಕರೆತಾರೆನ್ನುತ್ತ ಮುರಾಂತಕನು ಕಳುಹಿದನು. ದೊಡ್ಡವರ ವಿಚಾರ ಎಲ್ಲರಿಗೂ ತಿಳಿದಿರುತ್ತದೆ ಅಂತ ಹೇಳಿ ನೀವು ಮಾತನ್ನ ಮರೆಸುವುದಕ್ಕೆ ಪ್ರಯತ್ನಿಸಬೇಡಿ. ಪ್ರಪಂಚಕ್ಕೆ ತಿಳಿದಿರುವಂತಹ ಸತ್ಯದ ವಿಚಾರವಿದೆ. ಏನು? ನನ್ನ ಅಣ್ಣ ಕೃಷ್ಣ ಹಾ, ಈತನಿಗೆ ವೈರಿಯಾಗಿದ್ದಾನೆ ಈಗ. ಕೃಷ್ಣನ? ಹೌದು ಹೌದು. ಏನ್ ಗೊತ್ತಿಲ್ಲದವ್ರ ತರ ಅಲ್ಲ, ದೇವರ ವೈರಿ ಇವ. ಹೌದು. ಎಂಥವನಪ್ಪ ಇವ? 8 ದಿನಗಳ ಒಳಗಾಗಿ ಇವನನ್ನ ಕೊಲ್ಲುತ್ತೇನೆ, ಕೊಲ್ಲೋದಕ್ಕೆ ಆಗದೇ ಇದ್ರೆ ತನ್ನ ದೇಹವನ್ನೇ ಅಗ್ನಿಗೆ ಸಮರ್ಪಿಸಿಕೊಳ್ಳುತ್ತೇನೆ ಅಂತ. ಯಾರು ಹೇಳಿದವರು? ನನ್ನ ಅಣ್ಣ ಹೇಳಿ. ಭಗವಂತನ ಇಚ್ಛೆ. ಏನ್ ತಾಯಿ ಮಾಡೋಣ? ನಾನು ಹಾಗೆ ಹೇಳಿದ್ರ? ಮತ್ತಿನ್ನೇನು? ಅವನ ಇಚ್ಛೆಯ ವಿನ ಪ್ರಪಂಚದಲ್ಲಿ ನಡೆಯುವ ಹಾಗಿಲ್ವಲ್ಲ. ಅಂದ್ಮೇಲೆ ಅವನೇ ಎಲ್ಲದಕ್ಕೂ ಮೂಲ ಕಾರಣ ಎಂದು ನಮ್ಮ ಅಭಿಪ್ರಾಯ. ಆತನ ವೈರಿಯಾದಂತಹ ಗಯಗಂಧರ್ವ ನಿಮ್ಮ ಬಳಿ ಇರುವ ವಿಚಾರವನ್ನ ತಿಳಿದು ನನ್ನನ್ನ ಇಲ್ಲಿಯವರೆಗಾಗಿ ಕಳುಹಿಸಿಕೊಟ್ಟಿದ್ದಾನೆ. ಯಾಕೆ? ಅವ ಇರುವುದಕ್ಕೂ ನೀನು ಇಲ್ಲಿ ಬರುವುದಕ್ಕೂ ಉದ್ದೇಶ ಹೇಳಿ ಕಳಿಸಿದ್ದಾನೆ. ಏನೆಂದು? ಹೇಳಿ ಕರೆದು ತರಬೇಕಂತ ನನ್ನನ್ನು ಇಲ್ಲಿಯವರೆಗಾಗಿ ಕಳುಹಿಸಿಕೊಟ್ಟಿದ್ದಾನೆ.
ಬುದ್ಧಿವಂತ ಕೃಷ್ಣ. ಕಳಿಸಿಕೊಡಿ ಅವನ್ನ. ಆಗ್ಲಿ, ಸಂತೋಷ. ನೀನು ಬಂದು ಕೇಳಿದೆಯಲ್ಲ, ಆ ಮಟ್ಟಿಗೆ ಸಮಾಧಾನ ಆಗಿದೆ. ಒಂದು ವೇಳೆ ನಿನ್ನ ಮಾತನ್ನು ಕೇಳಿ ನಾನು ಕೊಡದೇ ಇದ್ರೆ ಏನು? ಗಯನ ಒಪ್ಪಿಸಿ ನಿಮ್ಮ ತಾಬಹುದಯದಿ ರಖಿಬಾನವರತ, ಗಯನ ಒಪ್ಪಿಸಿ ನಿಮ್ಮ ತಾಬಹುದಯದಿ ರಖಿಬಾನವರತ, ನಿರ್ದಯದಿ ಕುಳಿತರೆ ಗಯನೆ ಕಲ್ಪದ ಲಯನು ಏಳೆಂದ, ನಿರ್ದಯದಿ ಕುಳಿತರೆ ಈ ಗಯನೆ ಕಲ್ಪದ ಲಯನು ಏಳೆಂದ.